ಬ್ಯೂಟಿಷನ್ ಆಗಿನೂ ವರ್ಕ್ ಮಾಡ್ತಿದ್ದೆ. ನಮಸ್ಕಾರ, ನಮ್ಮ ಸಿಂಗಿ ಬಿಜಾಪುರ ನನ್ನ ಸೆಕೆಂಡ್ ಬ್ಲಾಗ್ ನೋಡಿ ಒಬ್ಬರು ನಂಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ದಾಗ. ನಿಮ್ದು ಡೈಲಿ ಯಾವ ಪೂಜೆ ಮಾಡ್ತೀರಿ, ಯಾವ ಪೂಜೆ ಬಗ್ಗೆ ಸ್ವಲ್ಪ ಹೇಳ್ರಿ ನಮಗೂ ಎಲ್ಲ, ಅದರದ್ದೊಂದು ಬ್ಲಾಗ್ ಮಾಡಿ ಹಾಕ್ರಿ ಅಂಥೇಳಿ. ನೀವು ಯಾರು ಯೂಟ್ಯೂಬ್ ನೋಡಿ ಯೂಟ್ಯೂಬ್ ಒಳಗೆ ಕಮೆಂಟ್ ಮಾಡಿರಿ ನಂಗೆ. ಇನ್ಸ್ಟಾಗ್ರಾಮ್ದಾಗ ಆಗಲಿ ವಾಟ್ಸಪ್ದಾಗ ಲಿಂಕ್ ಶೇರ್ ಮಾಡಿ ಅದ್ರ ಬಗ್ಗೆ ಕ್ವಶನ್ ಕೇಳಬೇಡ್ರಿ. ಡೈರೆಕ್ಟ್ ಯೂಟ್ಯೂಬ್ ಒಳಗೆ ನಂಗೆ ಮೆಸೇಜ್ ಹಾಕಿರಿ, ನಾನು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಪೂಜೆ ಸಿದ್ಧಿವಿನಾಯಕನ ಪೂಜೆ ಚೌತಿ ದಿನ, ಅಂದ್ರೆ ಗಣಪತಿ ಕೂಡು ದಿನವೇ ನಶೆಗ್ನಾಗೆ ಪೂಜೆ ಆಗಿರಬೇಕು. ಸಿದ್ಧಿವಿನಾಯಕನ ಪೂಜೆ 5:30 ಅನ್ನೋದ್ರಾಗ ಎನಿ ಕಂಡೀಷನ್ ಪೂಜೆ ಮುಗ್ದಿರಬೇಕು. ಈ ಪೂಜೆ ಮಾಡಬೇಕಾದ್ರೆ ಫಸ್ಟ್ನೇ ದಿನ ಸ್ವಲ್ಪ ಭಾಳನೇ ಕೆಲಸ ಇರ್ತೈತಿ. ಅದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು, ಅದೆಲ್ಲ ತೊಳ್ಕೊಳ್ಳೋದು, ಆಮೇಲೆ 21 ಅಕ್ಷತೆ, 21 ಪತ್ರಿ 3 ದಳದಾಗಿರಬೇಕು. ಆಮೇಲೆ 5 ದಳದ 21 ಕರಿಕೆ, 21 ಮೋದಕ, ಆಮೇಲೆ ಕಣಗ್ಲು ಹೂವು ಸಿಗ್ತಾವಲ್ರಿ ನಮ್ಮ ಕಡೆ. ಕಣಗ್ಲು ಹೂವು 21 ಇಟ್ಟಿರೋದು ಭಾಳನೇ ಶ್ರೇಷ್ಠ. ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಹಾಕಿ ಅದ್ರ ಮೇಲೆ ಒಂಚೂರು ಅಕ್ಷತೆ ಹಾಕಿ, ಅದ್ರ ಮೇಲೆ ಒಂದು ಕಳಸಿ ಇಟ್ಟು ಅದ್ರೊಳಗೆ ಮೀಸಲು ನೀರು ಹಾಕಿ, ಅದ್ರೊಳಗೆ ₹1 ಕಾಯಿನ್ ಹಾಕಿ, ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು, ಆ ಪ್ಲೇಟ್ ಮೇಲೆ ವಿನಾಯಕನ ಪ್ರತಿಷ್ಠಾಪನೆ ಮಾಡಬೇಕು, ಅಭಿಷೇಕ ಮಾಡಿ. ಅದಾದಮೇಲೆ ಅವತ್ತೇ ಪೂಜೆ ಸ್ಟಾರ್ಟ್ ಮಾಡಬೇಕು. ಮೊದಲು ಅಭಿಷೇಕ ಮಾಡಿ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು. ಅದಾದಮೇಲೆ ಫಸ್ಟು ಪತ್ರಿ, ಅದಾದಮೇಲೆ ಹೂವು, ಅದಾದಮೇಲೆ ಕರಿಕೆ, ಅದಾದಮೇಲೆ 21 ಎಳೆ ದಾರ, ಅದಾದಮೇಲೆ ಅಕ್ಷತೆ, ಅದಾದಮೇಲೆ 21 ಮೋದಕ. ಒಂದು ಸಲ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ರಿ ಅಂದ್ರೆ ಪ್ರತಿಷ್ಠಾಪನೆ ಮಾಡಿದ ಗಣಪತಿ ಒಂಚೂರ್ನೂ ಆ ಕಡೆ ಈ ಕಡೆ ಅಳ್ಳಾಡಬಾರ್ದು. ಒಂದು ಹೂವು ಒಂದು ಪತ್ರಿ ಯಾವುದೂ ಅಲ್ಲಿಂದ ತೆಗಿಬಾರ್ದು, ತೆಳಗೆ ಬಿದ್ದಿದ್ದು ಮಾತ್ರನೇ ತೆಗಿಬೇಕು. ಅದು ತೆಗಿಯುವಾಗ ಏನರ ಗಣಪತಿ ಆ ಕಡೆ ಈ ಕಡೆ ಆಯಿತು, ಗಣಪತಿ ಉರುಳ್ತು ಅಂತಂದ್ರೆ ನೀವು ವಾಪಸ್ ಪೂಜೆ ಮಾಡೋ ಹಾಗಿಲ್ಲ. ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಕಸ ಹುಡ್ಕೊಂಡು ಆಮೇಲೆ ಪರ್ಸಿ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆಗೆ ನಿಂತ್ಬಿಡ್ಬೇಕು. ಕೆಲವೊಬ್ರದ್ದು ಜಲ್ದಿ ಆಗ್ತಿರ್ಬೋದು, ನಮ್ದಂತೂ ಕರೆಕ್ಟ್ 4 ಗಂಟೆಗೆ ಏಳಬೇಕು. ಸ್ವಲ್ಪ ಆಸುಪಾಸು 10-15 ನಿಮಿಷ ಆಸುಪಾಸು ಆದರೂ ನನ್ನ ಪೂಜೆ ಮುಗಂಗಿಲ್ಲ, ಲೇಟ್ ಆಗಿಬಿಡ್ತೈತಿ. 5:30 ಅನ್ನೋದ್ರಾಗ ಪೂಜೆ ಮುಗ್ದಿರಬೇಕು. ಸೂರ್ಯಾಸ್ತದಕ್ಕಿಂತ ಮೊದಲೇ ಪೂಜೆ ಮುಗ್ದಿರಬೇಕು. ಪೂಜೆ ಮುಗಿದಾದ್ಮೇಲೆ ಗಣಪತಿದು ಬುಕ್ ಇರ್ತೈತಿ, ಒಂದು ಬುಕ್ ಓದಬೇಕು. ಅದೊಂದು 10-15 ನಿಮಿಷ ಆಗ್ಬೋದು. ಸ್ಟಾರ್ಟಿಂಗ್ ಪೂಜೆ ಮಾಡೋರಿಗೆ ಸ್ವಲ್ಪ ತಟ್ಟಿಸ್ತೈತಿ, ಅವ್ರಿಗೆ ಒಂದು 20 ನಿಮಿಷ ಬುಕ್ ಓದಕ್ಕೆ ಹೋಗ್ಬೋದು ಟೈಮ್. ಇದೇ ಪ್ರಕಾರ 21 ದಿನಗಳ ಕಾಲ ಈ ಪೂಜೆ ಮಾಡಬೇಕು. ನೋಡೋಕೆ ಭಾಳ ಈಸಿ ಅನ್ನಿಸ್ತೈತಿ, ಹೇಳಕ್ಕೆ ಭಾಳ ಈಸಿ ಅನ್ನಿಸ್ತೈತಿ. ಈ ಪೂಜೆ ಮಾಡುವಾಗ ಗೊತ್ತಾಗ್ತದೆ. ಸ್ಟಾರ್ಟರ್ ಇದ್ದವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಂಗೆ ಈಗ ರೂಢಿ ಆಗಿಬಿಟ್ಟೈತಿ, ಯಾವುದೇ ರೀತಿ ಕಷ್ಟ ಆಗಂಗಿಲ್ಲ ನನಗಿವಾಗ. ನಾ ಈ ಪೂಜೆ ಮಾಡುವಾಗ ನಾ ಜೀರೋನೇ ಅಂತ ಹೇಳ್ಬೋದು. ದೇವರ ಆಶೀರ್ವಾದ ಮತ್ತು ನನ್ನ ಹಾರ್ಡ್ ವರ್ಕಿಂದ ಇವತ್ತು ನಾ ಇಲ್ಲಿ ಬಂದು ನಿಂತೀನಿ. ಕೆಲವೊಂದು ಜನ ಈ ಪೂಜೆಗೆ ಉಪವಾಸ ಮಾಡಲ್ಲ, ಕೆಲವೊಂದು ಜನ ಮಾಡ್ತಾರೆ. ನನಗೇನು ಈ ಪೂಜೆ ಮಾಡಿ ಉಪವಾಸ ಮಾಡ್ತೀನಿ ಪೂಜೆ ಮಾಡಿದ್ರೆ ಅದು ಯೋಗ್ಯನೇ ಅಂತ ನಂಗೆ ಅನ್ಸಂಗಿಲ್ಲ. ಅದಕ್ಕೋಸ್ಕರ ನಾನು 21 ದಿನವೂ ಉಪವಾಸ ಮಾಡ್ತೀನಿ. ಒಂದು ಸಲ ಊಟ ಮಾಡ್ತೀನಿ, 2 ಸಲ ಹಾಲು ಹಣ್ಣು ತೊಗೊತೀನಿ ಅಷ್ಟೇ. ಚಹಾ, ಶೇಂಗದ ಲಾಡು, ಫ್ರೂಟ್ಸದ್ದು ತೊಗೊಂಡಿರ್ತೀನಿ. ಅಷ್ಟೇನು ಕಷ್ಟ ಅಂಥೇಳಿ ನನಗೇನು ಅನ್ಸಂಗಿಲ್ಲ. ಈ ಪೂಜೆ ಮಾಡಿದ್ನ ಸ್ಟೆಪ್ ಬೈ ಸ್ಟೆಪ್ ಮೇಲೇ ಹತ್ಕೋತ ಬಂದೀನಿ. ನನ್ನ ಮಗಳು ಎದ್ದು ಬಂದಳು. ನನ್ನ ಮಗಳು ಎದ್ದ ತಕ್ಷಣ ನಾನು ಎದುರಿಗೆ ಕಾಣ್ಬೇಕಾಕಿ, ಇಲ್ಲಾಂದ್ರೆ ಹುಡುಕ್ಯಾಡ್ತಿರ್ತಾಳೆ, ಆ ಕಡೆ ಈ ಕಡೆ ಹುಡುಕ್ಯಾಡ್ತಿರ್ತಾಳೆ. ಆಮೇಲೆ ಕೆಲವೊಬ್ಬರು ಮೆಸೇಜ್ ಹಾಕಿದ್ರಿ ನನಗೆ, ಸನ್ಸ್ಕ್ರೀನ್ ಬಗ್ಗೆ ಹೇಳ್ರಿ, ಸನ್ಸ್ಕ್ರೀನ್ ವಿತ್ ಫೌಂಡೇಶನ್ ಇರಬೇಕು ಅದ್ರಾಗ, ನಾವು ಆಫೀಸ್ಗೆ ಹೋಗ್ತೀವಿ, ನಮಗೆ ಯೂಸ್ ಆಗ್ತದೆ, ಹಂಗೆ ವಿಡಿಯೋ ಹಾಕಿರಿ, ನೀವು ವ್ಲಾಗ್ನಾಗ ಹೇಳಿ ಹಾಕಿರಿ ಅಂಥೇಳಿ. ದಯವಿಟ್ಟು ನಂಗೆ ವಾಟ್ಸಪ್ನಾಗ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಹಾಕಬೇಡ್ರಿ, ಡೈರೆಕ್ಟ್ ಯೂಟ್ಯೂಬ್ ಒಳಗೆ ಕಮೆಂಟ್ ಮಾಡಿರಿ.
ಹಾಕ್ತೀನಿ. ಆಮೇಲೆ ಕೆಲವೊಬ್ಬರು ಬಾಡಿ ಲೋಷನ್ ಬಗ್ಗೆ ಕೇಳತ್ತಿದ್ರು. ಕೆಲವೊಬ್ಬರು ನನ್ನ ಲಿಪ್ಸ್ ಕಪ್ಪಗಾಗಿ ಅದ ರೀ, ಏನು ಮಾಡಬೇಕು ಅದಕ್ಕೆ, ಏನು ಯೂಸ್ ಮಾಡಬೇಕು ಅಂಥೇಳಿ. ಅದಕ್ಕೆ ಲಿಪ್ ಬಾಮ್ಸ್ ಬರ್ತಾವ, ಲಿಪ್ ಬಾಮ್ ಹೇಳ್ತೀನಿ. ಆಮೇಲೆ ಹ್ಯಾಂಡ್ಸು ಕಪ್ಪಾಗ್ಯಾವ ಅಂಥೇಳಿ ಆ ಹ್ಯಾಂಡ್ ಕ್ರೀಮ್ ಯಾವ್ದು ಯೂಸ್ ಮಾಡಬೇಕು, ಬಾಡಿ ಲೋಷನ್ ಯಾವ್ದು ಯೂಸ್ ಮಾಡಬೇಕು ಅಂಥೇಳಿ ನಾನು ಒಂದೊಂದೇ ವ್ಲಾಗ್ ಒಳಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಒಮ್ಮೆಲೇ ಎಲ್ಲನೂ ಹೇಳೋಂಗಿಲ್ಲ, ಒಂದೊಂದು ವ್ಲಾಗ್ ಒಳಗೆ ಒಂದೊಂದು ರೀತಿ ಹೇಳ್ತಿರ್ತೀನಿ. ಇವತ್ತಿನ ದಿನ ಈ ವ್ಲಾಗ್ನಾಗ ನಾನು ಏನು ಹೇಳ್ತೀನಿ ಅಂದ್ರೆ ಟಿಂಟೆಡ್ ಸನ್ಸ್ಕ್ರೀನ್ ಬಗ್ಗೆ ಹೇಳ್ತಿರ್ತೀನಿ. ಅದು ಫೌಂಡೇಶನ್ ವಿತ್ ಸನ್ಸ್ಕ್ರೀನ್ ಇರ್ತೈತಿ, ಅದ್ರ ಬಗ್ಗೆ ಹೇಳ್ತಿರ್ತೀನಿ. ಆಮೇಲೆ ಕೆಲವೊಬ್ಬರು ಗೋರಿ ಕ್ರೀಮದು ಕೆಲವೊಂದು ಕೆಮಿಕಲ್ ನೈಟ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮುಖ ಎಲ್ಲ ಭಾಳ ಹಾಳು ಮಾಡ್ಕೊಂಡಿರ್ತಾರೆ. ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೂ ಅದಕ್ಕೆ ನನ್ನ ಕಡೆ ಒಂದು ಸೊಲ್ಯೂಷನ್ ಇದ್ದೇ ಇರ್ತೈತಿ. ನೀವು ಡೈರೆಕ್ಟ್ ಬಂದು ಮೀಟ್ ಮಾಡ್ಬೋದು, ಇಲ್ಲ ಕಮೆಂಟು ಮಾಡಿರಿ, ನಾನು ಅದಕ್ಕೆ ಹೇಳ್ತೀನಿ ಏನು ಯೂಸ್ ಮಾಡಬೇಕು ಅಂಥೇಳಿ. ಕೆಲವರು ಯಾವುದೇ ರೀತಿ ನೈಟ್ ಕ್ರೀಮ್ ಯೂಸ್ ಮಾಡಿರಲ್ಲ, ಆದರೂ ಪಿಂಪಲ್ಸ್ ಆಗ್ತಿರ್ತಾವೆ. ಅದಕ್ಕೆ ನೀವು ನೀರು ಕುಡಿಯೋದ್ರ ಹಿಡ್ಕೊಂಡು ಫುಡ್ ತೊಗೊಳೋದ್ರ ಹಿಡ್ಕೊಂಡು ಕ್ವಾಲಿಟಿ ಫುಡ್ ಮೇಂಟೈನ್ ಮಾಡಬೇಕಾಗ್ತೈತಿ. ನಾವು ಎಷ್ಟು ಚಲೋ ಊಟ ಮಾಡ್ತೀವಿ, ಎಷ್ಟು ಕ್ವಾಲಿಟಿ ಊಟ ಮಾಡ್ತೀವಿ, ಅಷ್ಟು ನಮ್ದು ಸ್ಕಿನ್ನ, ಹೇರ್, ಹೆಲ್ತ್ ಎಲ್ಲ ಕರೆಕ್ಟ್ ಇರುತ್ತೆ. ಪಿಂಪಲ್ ಇರೋರು ಜಾಸ್ತಿನೇ ನೀರು ಕುಡಿಬೇಕಾಗ್ತದೆ. ಇವತ್ತು ಮಕ್ಕಳನ್ನ ರೆಡಿ ಮಾಡಿಬಿಟ್ಟಿವಿ. 9 ಗಂಟೆಗೆ ಕಾಲ್ ಬಂತು ಅವ್ರ ಸ್ಕೂಲಿಂದ. ವ್ಯಾನ್ ಡ್ರೈವರ್ ಅವ್ರ ತಂದೆ ಏನೋ ಡೆತ್ ಆಗಿದ್ರಂತ, ಹಿಂಗಾಗಿ ವ್ಯಾನ್ ಬರಂಗಿಲ್ಲ ರೀ ಅಂಥೇಳಿ ಕಾಲ್ ಮಾಡಿದ್ರು ಅವರು ವಾಪಸ್ಸು. ಅದಕ್ಕೆ ನಾವು ಬೇಡ, ಇವತ್ತು ಸ್ಕೂಲಿಗೆ ಕಳಿಸೋದೇ ಬೇಡ ಅಂಥೇಳಿ ಅವ್ರನ್ನ ಮತ್ತು ಡ್ರೆಸ್ ಚೇಂಜ್ ಮಾಡಿ ಅಲ್ಲೇ ಮನ್ಯಾಗ ಆಟ ಆಡತ್ತಿದ್ರು ಅವರು. ನಾನು 10 ನನ್ನ ಸಲೂನಿಗೆ ಹೋಗಿಬಿಡ್ಬೇಕು. ಎಲ್ಲರೂ ಸೇರಿ ಚಹಾ ಕೊಡಕತ್ತಿದ್ವಿ ನಾವು ಮಾತಾಡ್ಕೊತ. ನಮ್ಮ ಅತ್ತೆಯವರು, ನಮ್ಮ ಭಾವಜಿ, ನಮ್ಮ ಮನೆಯವರು, ಮಕ್ಕಳು ಅಲ್ಲೇ ಆಟ ಆಡ್ಕೊತ ಇದ್ದರು. ನಮ್ಮ ಮನೆಯಾಗೆ ನನಗೆ ಯಾವುದೇ ರೀತಿ ಯಾವುದಕ್ಕೂ ರೆಸ್ಟ್ರಿಕ್ಷನ್ ಏನೂ ಇಲ್ಲ. ಬಟ್ ನೀ ಏನು ಹೆವಿ ಮಾಡ್ಕೋಬೇಡ ಅಂತ ಹೇಳ್ತಾರೆ ಅಷ್ಟೇ. ನಾನು ಮಾಡ್ತೀನಿ ಅಂತ ಹೇಳನೇ ನಾ ಕೇಳೋಣ ಅಷ್ಟು ದೊಡ್ಡ ಸಲೂನೇ ನನಗೆ ಹಾಕ್ಕೊಟ್ಬಿಟ್ರು ಅವರು. ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ಯಾರ ಸಲೂನಿಗೆ. ಅಲ್ಲಿ ಮಿಡಲ್ ಕುಂತವ್ರೆ ಅವರು ನಮ್ಮ ಮನೆಯವ್ರ ಅಣ್ಣ, ನಮ್ಮ ಭಾವಜಿ ಅವರು, ಅವರೇ ಡಾಕ್ಟ್ರ್ ಅದಾರ. ನಮ್ಮದು ಬಂದಾಳ ಕ್ರಾಸಿಗೆ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಎರಡೂ ಅದಾವ ನಮ್ಮದು. ಇವಾಗ ಅವ್ರು ಹೋದರು ಹಾಸ್ಪಿಟಲ್ಗೆ. ಅವ್ರು ಹೋಗಾದ್ಮೇಲೆ ಒಂದು 10-15 ನಿಮಿಷ ಬಿಟ್ಟು ನಾನು ಒಂಚೂರು ಫ್ರೆಶ್ ಅಪ್ ಆಗಿ ತಲೆಯದು ಇಕ್ಕೊಂಡು ಹೋಗ್ತೀನಿ ಸಲೂನ್ಗೆ. ಈ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದೇ ನೋಡಿರಿ. ಯಾಕಂದರೆ ನಾನು ಲಾಸ್ಟಲ್ಲಿ ಎಲ್ಲ ರೀತಿ ಸನ್ಸ್ಕ್ರೀನ್ ಬಗ್ಗೆ ಹೇಳೀನಿ. ನಾನು ಸನ್ಸ್ಕ್ರೀನ್ ವಿತ್ ಫೌಂಡೇಶನ್ ಬಗ್ಗೆ ಹೇಳೀನಿ. ಇದು ಸೋಲಾಸೇಫ್ ಅಂಥೇಳಿ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್. ಇದೇ ಸನ್ಸ್ಕ್ರೀನ್ ಬೇಕಂದ್ರೂ ಸಿಗ್ತೈತಿ, ನಮ್ಮ ಮೆಡಿಕಲ್ ಒಳಗೆ ಸಿಗ್ತೈತಿ. ಬಿಟ್ಟರೆ ಬಿಜಾಪುರ ಒಳಗೆ ಸಿಗ್ತೈತಿ, ಇಲ್ಲೆಲ್ಲಿ ಲೋಕಲ್ ಸಿಗಂಗಿಲ್ಲ. ನಿಮಗೆ ಬೇಕಾದ್ರೆ ನಾನು ತರಿಸ್ಕೊಡ್ತೀನಿ. ಒಂದು ವಿಡಿಯೋದಾಗ ಒಂದ್ರ ಬಗ್ಗೆ ಹೇಳಿರ್ತೀನಿ ನಾನು. ಒಂದಿನ ಲಿಪ್ ಬಾಮ್ ಬಗ್ಗೆ, ಇನ್ನೊಂದು ದಿನ ಸನ್ಸ್ಕ್ರೀನ್ ಬಗ್ಗೆ, ಇನ್ನೊಂದು ದಿನ ಮಾಯ್ಶ್ಚರೈಸರ್ ಬಗ್ಗೆ, ಇನ್ನೊಂದು ದಿನ ಬಾಡಿ ಲೋಷನ್ ಬಗ್ಗೆ, ಈ ಥರ ಒಂದು ವಿಡಿಯೋದಾಗ ಒಂದೊಂದು ಟಿಪ್ಸ್ ಕೊಟ್ಟಿರ್ತೀನಿ ನಾನು. ಇಲ್ಲಿ ನಮ್ಮ ಅತ್ತೆಯವರು ಬಂದರು, ನನ್ನ ತಲೆ ಇಕ್ಕೊಳ್ಳೋದ್ರಾಗೆ ಅವ್ರು ಬಂದು ಕೇಳತ್ತಿದ್ರು. ಅವ್ರದ್ದು ಕಾಲಿಂದ ಆಪರೇಷನ್ ಆಗ್ಯದಲ್ಲ. ನಮ್ಮ ಅತ್ತೆಯವರಿಗೆ ಟೋಟಲ್ 4 ಜನ ಅಣ್ಣದೇರು. ಒಬ್ಬರ ಅಣ್ಣ ತೀರ್ಕೊಂಡಾರ, ಇನ್ನು 3 ಜನ ಅದಾರ. ಅವ್ರು 3 ಜನನೂ ಅತ್ತೆಯವರಿಗೆ ಸೀರೆ ಉಡಿಸ್ತಾರೆ. ಅತ್ತೆಯವರಿಗೆ ಕಾಲಿಂದ ಆಪ್ರೇಷನ್ ಆಗಿತ್ತು, ಅದಕ್ಕೋಸ್ಕರ ಅವರು ಸೀರೆ ಉಡಿಸ್ತೀನಿ ಅಂಥೇಳಿ ಫೋಟೋಸ್ ಹಾಕ್ಯಾರಂತ. ನಿಂಗೆ ಸೀರೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೋವ ನೀನೆ ಅಂತ ಹೇಳಕ್ಕೆ ಫೋಟೋ ಹಾಕ್ಯಾರಂತ. ಅದಕ್ಕೆ ನಾನು ನಮ್ಮ ಸಿಸ್ಟರ್ ಇಬ್ಬರು ಕೂಡಿ ಸೀರೆ ಸೆಲೆಕ್ಟ್ ಮಾಡಿದ್ವಿ. ಅತ್ತೆಯವರು ಯಾವುದೇ ರೀತಿ ತಾವೇ ಓನ್ ಡಿಸಿಷನ್ಲ ಇಲ್ಲಿವರೆಗೂ ಸೀರೆ ತೊಗೊಂಡಿಲ್ಲ. ನಾವು ಬಂದಾಗ ಹಿಡಿದು ನಾವು 3 ಜನಕ್ಕೆ ಕೇಳಿನೇ ಅವರು ಸೀರೆ ತೊಗೊತಾರೆ. ನಾವು ಯಾವುದು ಸೆಲೆಕ್ಟ್ ಮಾಡಿರ್ತೀವಿ ಅದೇ ತೊಗೊತಾರೆ. ಬ್ಯಾಡ್ರಿ ಚಲೋ ಇಲ್ಲ ಅಂತ ಹೇಳಿದ್ರೆ ಅದು ತೊಗೊಳಕ್ಕೆ ಹೋಗಂಗಿಲ್ಲ ಅವರು. ಒಟ್ಟು ಅದು ಸೀರೆ ಲೈಟ್ ಕಲರ್ದಾಗಿರ್ಬೇಕಷ್ಟೇ, ಒಟ್ಟು ಕಲರ್ ಲೈಟ್ ಇರಬೇಕಷ್ಟೇ, ಡಾರ್ಕ್ ಕಲರ್ಸ್ ಅವ್ರು ಹಾಕ್ಕೊಳಂಗಿಲ್ಲ. ನಮಸ್ಕಾರ ರೀ ನಮ್ಮ ಸಿಂಗಿ ಬಿಜಾಪುರ ಮಂದಿಗೆ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ನಾನು ಏನು ಹೇಳಕ್ಕೆ ಬಂದೀನಿ ಅಂತಂದ್ರೆ, ಕೆಲವೊಂದಿಷ್ಟು ಜನ ನಂಗೆ ಮೆಸೇಜ್ ಹಾಕ್ಯಾರ ಡೈಲಿ ವೇರ್ ಯಾವ್ದು ಯೂಸ್ ಮಾಡಬೇಕು ಕ್ರೀಮ್ ಅಂಥೇಳಿ. ಕೆಲವೊಬ್ಬರು ಸನ್ಸ್ಕ್ರೀನು ಇರಬೇಕು ವಿತ್ ಫೌಂಡೇಶನು ಇರಬೇಕು, ನಾನು ಆಫೀಸ್ಗೆ ಹೋಗುವಾಗ ನಂಗೆ ಹೆಲ್ಪ್ ಆಗ್ತೈತಿ, ಆ ಥರ ಏನರ ಇದ್ದರೆ ನನಗೆ ಸಜೆಸ್ಟ್ ಮಾಡಿರಿ ಅಂಥೇಳಿ ಮೆಸೇಜ್ ಹಾಕ್ಯಾರ. ಮೆಸೇಜ್ ಎಲ್ಲ ಹಾಕ್ಯಾರ ಅಂತಂದ್ರೆ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ದಾಗ ಹಾಕ್ಯಾರ. ನೀವು ಕಮೆಂಟ್ ಮಾಡಿರಿ, ಯೂಟ್ಯೂಬ್ ಒಳಗೆ ಕಮೆಂಟ್ ಮಾಡಿರಿ.
ಅಂದ್ರೆ ಈಸಿಲಿ ನಂಗೆ ಸಿಗ್ತೈತಿ. ಈಗ ಯೂಟ್ಯೂಬ್ದಾಗ ನೋಡ್ತಿರ್ತೀನಿ ನಾನು. ಇನ್ಸ್ಟಾಗ್ರಾಮ್ ಪಾರ್ಲರ್ಗೆ ಬಂದಾಗ ನೀವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ರಿ, ನಮಗೆ ಯೂಸ್ ಆಗ್ತದೆ, ಇನ್ ಡೀಟೇಲ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ. ಎಲ್ಲರಿಗೂ ಒಬ್ಬೊಬ್ರಿಗೆ ಹೇಳೋಕ್ಕಾಗಂಗಿಲ್ಲ, ನೀವು ವಿಡಿಯೋ ಮಾಡಿ ಹಾಕ್ರಿ ಅಂಥೇಳಿ ನೀವು ಕಮೆಂಟ್ ಮಾಡಿರಿ. ನೀವು ಹೇಳ್ದಂಗೆ ನೀವು ಯಾವ ಕ್ರೀಮ್ ಹೇಳಿರ್ತೀರಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ. ನಾನು ಯೂಸ್ ಮಾಡೋದು ಸನ್ಸ್ಕ್ರೀನ್ ಯಾವುದು ಅಂದ್ರೆ ಸೋಲಾಸೆಫ್ ಅಂಥೇಳಿ. ಅದನ್ನು ಸನ್ಸ್ಕ್ರೀನ್ ವಿತ್ ಫೌಂಡೇಶನ್ ಥರನೇ ಐತಿ. ಅದು ನಿಮಗೊಂದು ಫೋಟೋ ಹಾಕ್ತೀರಂತ ಇವಾಗ ನಾನು ಮನೆಗೆ ಬಿಟ್ಟು ಬಂದೀನಿ. ಇಲ್ಲಿ ತಂದಿರೋದು ಯಾವುದು ಅಂತಂದ್ರೆ ಡಾಟ್ ಆ್ಯಂಡ್ ಕೀದು ಸನ್ಸ್ಕ್ರೀನ್, ಸ್ಟ್ರಾಬೆರಿ ಟಿಂಟೆಡ್ ಸನ್ಸ್ಕ್ರೀನ್. ಇದು ಸನ್ಸ್ಕ್ರೀನ್ ಆಗಿನೂ ವರ್ಕ್ ಮಾಡ್ತೈತಿ, ಆಮೇಲೆ ಫೌಂಡೇಶನ್ ಆಗಿನೂ ವರ್ಕ್ ಮಾಡ್ತೈತಿ. ನೀವು ಆಫೀಸ್ಗೆ ಹೋಗೋರು, ವರ್ಕಿಗೆ ಹೋಗೋರು ಇದನ್ನು ಯೂಸ್ ಮಾಡಿದ್ರೆ ಫೇರ್ ಆಗೋ ಕಾಣಿಸ್ತೈತಿ, ಆಮೇಲೆ ಚಲೋನೂ ಅನ್ನಿಸ್ತೈತಿ. ನಾನು ನಿಮಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಇದು ಮೆಬಿಲಿನ್ದು ಟಿಂಟೆಡ್ ಫೌಂಡೇಶನ್. ಇದನ್ನು ಸನ್ಸ್ಕ್ರೀನ್ನ SPF 50 ಐತಿ. ಇದ್ರಾಗೂ ಇದನ್ನು ಯೂಸ್ ಮಾಡ್ಬೋದು. ಇದು ಹೆಂಗೆ ಯೂಸ್ ಮಾಡ್ತೀರಿ ಅಂತಂದ್ರೆ ನೀವು ತಗೊಳ್ಳುವಾಗ ನಿಮ್ಮ ಸ್ಕಿನ್ ಟೋನ್ಕಿನ್ನ 1 ಶೇಡ್ ಅಷ್ಟೇ ಜಾಸ್ತಿ ಇರಬೇಕು ಅಂಥದ್ದು ತೊಗೋರಿ. ನೀವು ಪೂರಾ ಡಸ್ಕಿ ಸ್ಕಿನ್ ಇದ್ದವರು, ಪೂರಾ ಫೇರ್ ಸ್ಕಿನ್ದು ಸನ್ಸ್ಕ್ರೀನ್ ತೊಗೊಂಡ್ರಿ ಅಂದ್ರೆ ಗ್ರೇ ಆಗಕ್ಕೆ ಚಲೋ ಆಗ್ತೈತಿ, ಆಮೇಲೆ ಅದು ನಿಮ್ಗೆ ಸೂಟ್ ಆಗಂಗಿಲ್ಲ, ಆಮೇಲೆ ಅದು ಚಲೋ ಇಲ್ಲ ಅಂತ ಹೇಳ್ತೀರಿ. ಅದು ಚಲೋನೇ ಇರ್ತೈತಿ, ಬಟ್ ನೀವು ಶೇಡ್ಸ್ ರಾಂಗ್ ತೊಗೊಂಡಿರ್ತೀರಿ, ಅದಕ್ಕೆ ಆ ಥರ ಆಗ್ತೈತಿ. ನಿಮ್ಮ ಶೇಡ್ ನೋಡಿಕೊಂಡು ತೊಗೋಬೋದು. ಇದು ಕೂಡ ಹಂಗೆ, ಇದ್ರೊಳಗೂ ಭಾಳ ಶೇಡ್ಸ್ ಅದಾವ. ಶೇಡ್ಸ್ ನೋಡಿಕೊಂಡೆ ನೀವು ತೊಗೋರಿ. ಆನ್ಲೈನ್ ಸಿಗ್ತೈತಿ ಇದು, ಮಿಂತ್ರಾದಾಗೂ ಸಿಗ್ತೈತಿ, purple.com ಒಳಗೂ ಸಿಗ್ತೈತಿ, ನೆಕ್ಸ್ಟ್ ನೈಕಾ ಒಳಗೂ ಸಿಗ್ತೈತಿ, ಫ್ಲಿಪ್ ಒಳಗೂ ಸಿಗ್ತೈತಿ. ನೀವು ನೋಡ್ಕೊಂಡು ಯಾವುದ್ರೊಳಗೆ ಶಾಪ್ ಮಾಡ್ತೀರಿ ನೋಡಿಕೊಂಡು ತೊಗೋಬೋದು. ನೆಕ್ಸ್ಟ್ ಬಂದು ಇದು ಸನ್ಸ್ಕ್ರೀನ್ ಅಲ್ಲ, ಫೌಂಡೇಶನ್ನ. ಕೆಲವೊಬ್ರು ನನಗೆ ಫೌಂಡೇಶನ್ ಭಾಳ ಹಾರ್ಡ್ ಆಗ್ತದ್ರಿ, ನಂಗೆ ಅದು ಬೇಡ, ನಂಗೆ ಅಗದಿ ಕ್ರೀಮ್ ಹಚ್ಕೊಂಡು ನಾನು ಇಲ್ಲ ಅಷ್ಟು ಲೈಟ್ ಫೀಲ್ ಆಗಬೇಕು, ಆ ಥರ ಬೇಕು ಅಂತ ಕೇಳಿದಿರ್ತಾರೆ. ಅವರಿಗೆ ಲ್ಯಾಕ್ಮಿದಿದು ಮೌಸ್ ಇಷ್ಟು ವರ್ಕ್ ಮಾಡ್ತದಲ್ಲ ಸ್ಕಿನ್ ಮೇಲೆ, ಇಷ್ಟು ಚಂದ ಅನಿಸ್ತೈತಿ. ಇದು ನನ್ನ ಫೇವ್ರೇಟ್. ಇದು ಯಾವಾಗಲೂ ನನ್ನ ಬ್ಯಾಗ್ನಾಗ ಕ್ಯಾರಿ ಮಾಡ್ತಿರ್ತೀನಿ ನಾನು. ಇದನ್ನು ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ಹಚ್ಕೊಂಡ್ರೆ ಸಾಕು, ಕ್ರೀಮ್ ಹಚ್ಕೊಂಡಿವಿ ಅನ್ನೋದು ಫೀಲೇ ಇರಲ್ಲ, ಅಷ್ಟು ಚಲೋ ಅನ್ನಿಸ್ತದೆ ಮುಖದ ಮೇಲೆ. ಜಸ್ಟ್ ನೋಡಿರಿ, ಈ ಥರ ಮೌಸ್ ಇರ್ತೈತಿ. ಈ ಥರ ಮೌಸ್ ಇರ್ತೈತಿ. ಸ್ವಲ್ಪ ಒಂಚೂರು ತೊಗೊಂಡು ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಭಾಳ ಚಲೋ ರಿಸಲ್ಟ್ ಅದ ಇದ್ರದ್ದು. ನಾ ಏನರ ಫಂಕ್ಷನ್ ಇದ್ರೂ ಯಾವುದೇ ರೀತಿ ಫೌಂಡೇಶನ್ನ ಮೇಕಪ್ಪನ್ನು ಹಾಕ್ಕೊಳ್ಳೋದೇ ಇಲ್ಲ. ಜಸ್ಟ್ ಇದು ಒಂಚೂರು ಹಚ್ಕೊಂಡಿರ್ತೀನಿ, ಇದಕ್ಕಿಂತ ಮೊದಲು ಮಾಯ್ಶ್ಚರೈಸರ್ ಹಚ್ಕೊಂಡಿರ್ತೀನಿ. ಅದಾದಮೇಲೆ ಸ್ವಲ್ಪ ಇದನ್ನು ಹಚ್ಕೊಂಡು ಐಲೈನರ, ಕಾಜಲ್ಲ ಮತ್ತು ಲಿಪ್ ಬಾಮ್ ಹಚ್ಕೊಂಡ್ಬಿಡ್ತೀನಿ, ಮುಗೀತು ನಂದು ಇಷ್ಟೇ. ಇದಕ್ಕಿಂತ ಜಾಸ್ತಿ ಏನೂ ಯೂಸ್ ಮಾಡೋಂಗಿಲ್ಲ ನಾನು. ನಿಮ್ಗೆ ಆ ಥರ ಏನರ ಬೇಕಾಗಿತ್ತಂದ್ರೆ ಇದು ಲ್ಯಾಕ್ಮಿದು ತೊಗೊಂಬಿಡ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.